ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶ್ಚಯ್. ನಾನು 5ನೇ ತರಗತಿ. ಇಂದು ಮುಖ್ಯ ಅತಿಥಿಗಳಾಗಿರುವ ಅನಂತ್ ನಾಯಕ್ಗೆ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಶ್ರೀಸಾ ಸರ್ ಮತ್ತು ಅಶೋಕ್ ಸರಿಗೂ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಎದ್ದು ನಿಂತು ಶಿಬಿರ ಗೀತೆ ಹಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಸ್ವಾಗತಕ್ಕಾಗಿ ಅನುಷ್ಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷ್ಕಾ. ನಾನೀಗ 8ನೇ ದಿನದ ಮುಖ್ಯ ಅತಿಥಿಯನ್ನು ಸ್ವಾಗತಿಸುತ್ತೇನೆ. ಮೊದಲನೆಯದಾಗಿ ಇಂದಿನ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಅನಂತ್ ನಾಯಕ್ ತೆಕ್ಕಟ್ಟೆ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಮತ್ತು ಅಶೋಕ್ ಸರ್ ಮತ್ತು ಶ್ರೀಶಾ ಸರ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಅನುಷ್ಕಾ. ಹಾಗೆ ನಿನ್ನೆಯ ಚಟುವಟಿಕೆಗಳನ್ನು ಹೇಳಲಿದ್ದಾರೆ ಬ್ರಾಹ್ಮಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬ್ರಾಹ್ಮಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬ್ರಾಹ್ಮಿ. ನಾನು ಈಗ ನಿನ್ನೆಯ ದಿನಾಚರಿಯ ಬಗ್ಗೆ ಎರಡು ಮಾತನಾಡಲು ಇಷ್ಟಪಡುತ್ತಿದ್ದೇನೆ. ನಿನ್ನೆ ಎಂದರೆ 17/4/2024 ಎಲ್ಲರೂ 9 ಗಂಟೆಗೆ ಹಾಜರಾದೆವು. ಅಶೋಕ್ ಸರ್ ಅವರು ನವರಸದ ಬಗ್ಗೆ ಒಂದೆರಡು ಸಣ್ಣ ಆಟ ಆಡಿಸಿದರು. ನಂತರ ತಿಂಡಿಯನ್ನು ಕೊಟ್ಟರು. ಆದ ಮೇಲೆ ತಮ್ಮ ಗುಂಪುಗಳಿಗೆ ಹೋದೆವು. ನಾಟಕದ ಬಗ್ಗೆ ತಿಳಿಸಿದರು. ನಂತರ ಎಲ್ಲರೂ ಊಟವನ್ನು ಮಾಡಿದೆವು. ಊಟ ಆದ ಮೇಲೆ ತಮ್ಮ ಗುಂಪುಗಳಿಗೆ ತೆರಳಿದೆವು. ನಂತರ ತಂಪು ಪಾನೀಯನ್ನು ಸೇವಿಸಿದೆವು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಐಸ್ ಕ್ರೀಮನ್ನು ಕೊಟ್ಟೆನು.
ನಂತರ ಸಭಾ ಕಾರ್ಯಕ್ರಮ ನಡೆಯಿತು. ನಿನ್ನೆ ಮುಖ್ಯ ಅತಿಥಿಗಳಾದ ಶ್ರೀ ಶ್ರೀನಿವಾಸ್ ಅಡಿಗ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಹಾಗೆ ತಮ್ಮ ತಮ್ಮ ಮನೆಗೆ ತೆರಳಿದವು. ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾರಾಮ್. ಧನ್ಯವಾದಗಳು ಬ್ರಾಹ್ಮಿ. ಈಗ ಅತಿಥಿ ಪರಿಚಯಕ್ಕೆ ಸಂಕೇತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಕೇತ್. ನಾನು ಇಂದು ಮುಖ್ಯ ಅತಿಥಿಗಳಾದ ಅನಂತ್ ನಾಯಕ್ ಇವರ ಬಗ್ಗೆ ಪರಿಚಯವನ್ನು ಮಾಡಲಿದ್ದೇನೆ. ತೆಕ್ಕಟ್ಟೆಯ ಪ್ರಸಿದ್ಧ ಗಣೇಶ್ ಶಿಲ್ಕಿನ ಮಾಲೀಕರು. ಇವರಿಗೆ ಭಜನೆ ಎಂದರೆ ಅತ್ಯಂತ ಪ್ರೀತಿ. ಇವರು ಸಂಘ ಸಂಸ್ಥೆಗೆ ನೆರವು ನೀಡಿದವರು. ಹಾಗೆ ಇವರು ನಮ್ಮ ಕೇಂದ್ರದ ಪೋಷಕರು ಹೌದು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸಂಕೇತ್. ಈಗ ಅನಂತ್ ನಾಯಕ್ ಅವರು ಶಿಬಿರದ ಕುರಿತು 2 ಮಾತನಾಡಲು ಬಯಸುತ್ತೇನೆ. ಹರಿ ಓಂ. ನಮಸ್ತೆ. ಎಲ್ಲರೂ ಶಿಬಿರಕ್ಕೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೀರಾ? ಹೌದಾ? ಈ ಶಿಬಿರವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಇದ್ರ ಹಿಂದೆ ತುಂಬ ಕೆಲಸ ಇದೆ, ತುಂಬ ಕಷ್ಟ ಇದೆ. ಎಲ್ಲ ಗೊತ್ತುಂಟಾ ಎಲ್ಲರಿಗೂ? ನಿಮಗೆ ಒಳ್ಳೆ ತಿಂಡಿ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಊಟ ಕೊಡ್ತಾರೆ ಅಲ್ವಾ? ಹಾಂ. ನಾವು ಯಾವಾಗಲೂ ಯಾಕೆ ಕೇಳಿದರೆ, ಈ ಶಿಬಿರವನ್ನು ಏನು ಬೇಸಿಗೆ ಶಿಬಿರ ಮಾಡ್ತೇವೆ, ಇದನ್ನು ನಮ್ಮ ಜೀವನದಲ್ಲಿ ನಾವು ಮುಂದೆ ನಮ್ಮ ಶಾಲೆಯಲ್ಲಿ, ನಮ್ಮ ಸಮಾಜದಲ್ಲಿ, ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ನಾವು ಒಳ್ಳೆಯ ಪ್ರಜೆಗಳಾಗಬೇಕು. ಹೇಗೆ ಕೇಳಿದರೆ, ನಾವು ಶಾಲೆಯಲ್ಲಿ ಹಾಗೆ ಓದುವಾಗ ಮನೆಯಲ್ಲಿ ಹಠ ಮಾಡೋದು, ಇದನ್ನೆಲ್ಲ ಮಾಡದೆ ತಂದೆ ತಾಯಿಯವರು ಏನು ಹೇಳ್ತಾರೆ ಗುರುವವರಿಗೆ ಗೌರವ ಕೊಡೋದು, ಮತ್ತು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಓದಿ ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಅದನ್ನು ಸಹ ಇರಬೇಕು. ಅದರ ಜೊತೆಗೆ ಈ ಬೇರೆ ಏನು ಈ ಬೇಸಿಗೆ ಶಿಬಿರದಲ್ಲಿ ಏನೆಲ್ಲ ನಮ್ಮ ಚಟುವಟಿಕೆ ಇದೆ ಇದರಲ್ಲೆಲ್ಲ ಭಾಗವಹಿಸಿ ಈ ನಾಟಕ ಹೇಳಿಕೊಡ್ತಾರೆ. ಓದುದಲ್ಲದೆ ಮತ್ತು ಬೇರೆ ಬೇರೆ ಅನೇಕ ವಿಷಯಗಳು ಇರ್ತದೆ. ನಮ್ಗೆ ಗೊತ್ತಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸಾಹಿತ್ಯ, ಕ್ರೀಡೆ, ಹೀಗೆಲ್ಲ ಹೇಳ್ತಾರೆ. ಇದೆಲ್ಲ ವಿಷಯದಲ್ಲಿ ಇದರ ಹಿಂದೆ ತುಂಬ ಶ್ರಮ ಇದೆ. ನಮ್ಮ ವೆಂಕಟೇಶ ವೈದ್ಯರು ಈ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಭಾಳ ತುಂಬ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ತಮಗೆಲ್ಲ ನಾನು ಹೇಳೋದೇನು ಕೇಳಿದರೆ, ಈ ಶಿಬಿರದ ಉಪಯೋಗವನ್ನು ತಾವು ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಮುಂದುವರಿಸಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಸಮಾಜದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಹೊಡ್ಕೊಳ್ಳದೆ ನಾವು ತಿಂಡಿ ಕೊಟ್ಟರೆ ಎಲ್ಲರೂ ಹಂಚಿ ತಿನ್ನೋದು, ಹೀಗೆ ಸಮಾಜದಲ್ಲಿ ಏನು ಸ್ವಾರ್ಥ ಅಂತ ಹೇಳ್ತಾರೆ, ಸ್ವಾರ್ಥ ಮನುಷ್ಯನಿಗೆ ಒಳ್ಳೆಯದಲ್ಲ. ಯಾವಾಗಲೂ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಆವಾಗ ನಾನು ಈಗ ಒಳ್ಳೆ ಹುಷಾರಿದ್ದಾನೆ ಒಬ್ಬ ಹುಡುಗ, ಇನ್ನೊಬ್ಬ ಸ್ವಲ್ಪ ಅವನಿಗೆ ಓದಲಿಕ್ಕೆ ಅಷ್ಟು ಬರೋದಿಲ್ಲ, ಅವನಿಗೆ ಹೆಲ್ಪ್ ಮಾಡಬೇಕು. ಹೀಗೆ ಮಾರ್ಕ್ಸ್ ಎಲ್ಲರೂ ತಗೊಳ್ಬೇಕು. ಅದ್ರ ಜೊತೆಗೆ ನನ್ನ ಜೊತೆ ಯಾರಿದ್ದಾರೆ ಅವರು ಸಹ ಒಳ್ಳೆ ಮಾರ್ಕ್ ತಗೊಳ್ಳೋ ಹಾಗೆ ಅವನಿಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು. ಮತ್ತು ಊರಿನಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು. ಈಗ ಎಲ್ಲರೂ ಇದ್ದೀರಿ, ಹುಡುಗರಿದ್ದೀರಿ, ಹುಡುಗಿಯರಿದ್ದೀರಿ, ಅವಳು ಅಡ್ಡಿಲ್ಲ ಮಾರೆ, ಅವು ಅಡ್ಡಿಲ್ಲ. ಹೀಗೆ ಸಮಾಜದಲ್ಲಿ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಸಮಾಜಕ್ಕೆ ಮುಂದೆ ದೊಡ್ಡವರಾಗಿ ನೀವು ನಮ್ಮ ಸಮಾಜಕ್ಕೆ ಸೇವೆಯನ್ನು ಕೊಡಲಿಕ್ಕಿರ್ತದೆ. ಆವಾಗ ಇಲ್ಲಿ ಏನು ಇವರೆಲ್ಲ ಹೇಳಿಕೊಡ್ತಾರೆ, ಇಲ್ಲಿ ಹೇಳಿಕೊಡೋದೇನು ಕೇಳಿದರೆ ಸಮಾಜದಲ್ಲಿ ಹೇಗೆ ಒಟ್ಟು ಇರೋದಂತ. ಯಾಕೆ ಕೇಳಿದ್ರೆ ಈಗ ಎಲ್ಲರ ಮನೆಯಲ್ಲಿ ಒಬ್ಬೊಬ್ಬರೇ ಇರೋದೆಲ್ಲ, ಒಬ್ಬರು ಅಥವಾ ಇಬ್ಬರು. ತಾಯಿ ಹತ್ರ ನಾವೆಲ್ಲ ಹಠ ಮಾಡ್ತೇವೆ, ಅದು ಹಠ ಎಲ್ಲ ಮಾಡಬಾರ್ದು. ಮೊಬೈಲಿಂದ ಮತ್ತೊಂದು ವಿಷಯ ಗೊತ್ತಿದೆ ನಿಮಗೆ, ಮೊಬೈಲ್. ನಮ್ಮ ಅಣ್ಣನ ಮೊಮ್ಮಗಳು ಸಹ ಮೊಬೈಲ್ ಕೇಳ್ತಾರೆ. ಅದು ಸಣ್ಣ ಮಕ್ಕಳು, ಹೌದು. ಈಗ ನೀವು ದೊಡ್ಡವರಾಗಿದ್ದೀರಿ. ಆ ಮೊಬೈಲ್ ಇದನ್ನೆಲ್ಲ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು. ಅದನ್ನು ನಮ್ಮ ಜೀವನದ ಒಳ್ಳೆಯದಕ್ಕೋಸ್ಕರ ಮಾತ್ರ ಯೂಸ್ ಮಾಡಿ, ಸಮಾಜಕ್ಕೋಸ್ಕರ ನಾವು ಮತ್ತು ನಮ್ಮ ಶಿಕ್ಷಣಕ್ಕೋಸ್ಕರ ಅದನ್ನು ಯೂಸ್ ಮಾಡಬೇಕು. ಹೀಗೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಊರಿಗೆ ಕೀರ್ತಿ ತಂದು ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಏನು ಇವರು ವೆಂಕಟೇಶ್ ವೈದ್ಯರು ಈ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಮತ್ತು ಉಳಿದವರಿಗೆಲ್ಲ ಹೇಳಬೇಕು, ಪ್ರೇರಣೆ ಕೊಡಬೇಕು. ಏನು ಕೇಳಿದರೆ ಬರೋ ಸಲ ಇನ್ನೂ ಹೆಚ್ಚಿನ ಮಕ್ಕಳು ಬರಬೇಕು. ಯಾಕೆ ಕೇಳಿದರೆ
ಇದು ತುಂಬ ಕಷ್ಟದ ಕೆಲಸ, ಇದನ್ನು ಇದು ಮಾಡೋದು. ಆವಾಗ ಅದರಿಂದ ತಾವು ಎಲ್ಲರೂ ಮನೆಯಲ್ಲಿ ಹೇಳಿ, ನಿಮ್ಮ ಜೊತೆಗಾರರು ಇದ್ದವ್ರು ಹೇಳಬೇಕು, ಶಿಬಿರ ಒಳ್ಳೆಯದಾಗ್ತದೆ ಬನ್ನಿ ಮರ್ರೆ ಅಂತ ಹೇಳಿ. ಏನು ಈಗ ನಿಮ್ಮ ಸಣ್ಣ ಮಕ್ಕಳು ಅಲ್ವ ನೀವು, ಇನ್ನೊಬ್ಬರಿಗೂ ಸಹ ಕರ್ಕೊಬಂದು ಇನ್ನು ಬರುವ ವರ್ಷ, ಈ ವರ್ಷ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಬರುವ ವರ್ಷ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಈ ಏನು ಬೇಸಿಗೆ ಶಿಬಿರ ಇದೆ ಇದರಲ್ಲಿ ತಾವೆಲ್ಲ ಭಾಗವಹಿಸಿ ಈ ಶಿಬಿರದ ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಇದು ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಗೆ ಅಭಿಯುಕ್ತ. ನನ್ನ ಹೆಸರು ಅವ್ಯುಕ್ತ್. ನಾನು ಧನ್ಯವಾದ ಹೇಳೋಕೆ ಬಂದೀನಿ. ನಮ್ಮ ರಜರಂಗು ಕಾರ್ಯಕ್ರಮಕ್ಕೆ ಬಂದೆ. ಅನಂತ್ ನಾಯಕ್ ಅವರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ರಜರಂಗು.